ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಇಲ್ಲಿ ಜ್ಯೋತಿಕನ ಸಮಾಧಾನ ಮಾಡಿ, ನಾನು ನಿನಗೆ ಊಟ ಮಾಡಿಸ್ತೀನಿ ಬಾ ಬಂಗಾರ ಅಂತ ಕರ್ಕೊಂಡು ಸುಮಿತ್ರಾ ಹೋಗ್ತಾ ಇರಬೇಕಾದ್ರೆ ಇನ್ನೊಂದು ಕಡೆ ಶಾರದಾ ಸಿದ್ದು ರೂಮಿಂದ ಹೊರಗಡೆ ಬರ್ತಾ ಇರ್ತಾಳೆ. ಅದನ್ನು ನೋಡಿ ಮನೆಯವರೆಲ್ಲರೂ ಸಹ ತುಂಬ ಶಾಕ್ ಆಗಿ ನಿಂತ್ಕೊಬಿಡ್ತಾರೆ. ಹಾಗೆ ಶಾರದಾ ಹತ್ರ ಬಂದು ತುಂಬ ಕೋಪ ಮಾಡಿಕೊಂಡು ಜ್ಯೋತಿಕಾ ಹೇಳ್ತಾ ಇರ್ತಾಳೆ, ಇಲ್ಲೇನೇ ಮಾಡ್ತಾ ಇದೆಯಾ ನೀನು, ಸಿದ್ದು ರೂಮಲ್ಲಿ ನಿನಗೇನು ಕೆಲಸ ಅಂತ ಅನ್ಬೇಕಾದ್ರೆ, ಹಾಗೆ ಸಿದ್ದು ಎಲ್ಲಿ ಅಂತ ಕೇಳ್ತಿರ್ಬೇಕಾದ್ರೆ ಸಿದ್ದು ಸರ್ ಮಲಗಿದ್ದಾರೆ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ದೀಪು ನಾನು ಮಲಗಿದ್ವಿ ಅಂತ ಹೇಳಕ್ಕೆ ಅಂತ ಹೋಗ್ತಾ ಇರಬೇಕಾದ್ರೆ ಅಷ್ಟೊತ್ತಿಗೆ ವಿಮಲ ಕೋಪ ಮಾಡಿಕೊಂಡು, ಏನು ಸಿದ್ದು ಮಲಗಿದನ, ಆವತ್ತು ದೊಡ್ಡದಾಗಿ ನಾಟಕ ಮಾಡಿಕೊಂಡು ಮಂಟಪದಲ್ಲಿ ನೀನು ಸಿದ್ದು ಜೊತೆ ತಾಳಿ ಕಟ್ಟಿಸ್ಕೊಂಡೆ, ಹಾಗೆ ಇವಾಗ ನಮ್ಮ ಎದುರುಗಡೆ ನೀನು ಸಂಸಾರ ಮಾಡೋಕ್ಕೆ ಹೋಗಿದೆಯಾ ಅಂತ ಅಂದಾಗ ಶಾರದನಿಗೆ ತುಂಬ ಶಾಕ್ ಆಗ್ತಾ ಇರುತ್ತೆ. ಅಮ್ಮ ಪ್ಲೀಸ್ ಆ ರೀತಿ ಎಲ್ಲ ಹೇಳ್ಬೇಡಿ ಅಂತ ಅಂದಾಗ, ಇನ್ಯಾಗೆ ಹೇಳ್ಬೇಕು, ನೀನು ಸಿದ್ದು ರೂಮಿಗಾಗಲಿ ನನ್ನ ರೂಮಿಗಾಗಲಿ ಬರೋದಿದ್ರೆ ನೀನು ಪರ್ಮಿಷನ್ ತೊಗೊಂಡು ಬರಬೇಕು ಅಂತ ಆರ್ಡರ್ ಮಾಡ್ತಾ ಇರ್ತಾಳೆ. ಹಾಗೆ ತುಂಬ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ, ನೀನು ಸಿದ್ದು ಕೈಯಲ್ಲಿ ತಾಳಿ ಕಟ್ಟಿಸ್ಕೊಂಡಿರ್ಬೋದು, ಆದರೆ ಈ ತಾಳಿಗೆ ಈ ಮನೇಲಿ ಏನೂ ಬೆಲೆ ಇಲ್ಲ, ಎಲ್ಲ ಅಧಿಕಾರ ಇರೋದು ನನಗಷ್ಟೇ ಅಂತ ಕೋಪ ಮಾಡ್ಕೊಂಡು ಹೇಳ್ತಿರ್ಬೇಕಾದ್ರೆ ಅನುಸೂಯನಿಗೆ ತುಂಬ ಕೋಪ ಬರ್ತಾ ಇರುತ್ತೆ. ಹಾಗೆ ತುಂಬ ಕೋಪ ಮಾಡ್ಕೊಂಡು ಇನ್ನೊಂದ್ಸಲ ಏನಾದರೂ ಸಿದ್ದು ರೂಮ್ ಕಡೆ ಹೋದ್ರೆ ಕಾಲ್ ಮುರಿದ್ಬಿಡ್ತೀನಿ ಅಂತ ಹೇಳ್ತಾ ಇರಬೇಕಾದ್ರೆ ಅನುಸೂಯ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ, ಸಿದ್ದು ರೂಮಿಗೆ ಹಾಗಾದ್ರೆ ಇನ್ಯಾರು ಹೋಗ್ಬೇಕು, ಸಿದ್ದು ರೂಮಿಗೆ ಹೋಗ್ಬೇಕಾಗಿರೋದು ಶಾರದಾ ಮಾತ್ರ, ಅವರಿಬ್ಬರು ಇವಾಗ ಗಂಡ ಹೆಂಡತಿ ಅಂತ ಹೇಳಿದ್ರೆ ಮನೆಯವರೆಲ್ಲರೂ ಶಾಕ್ ಆಗಿ ಅನುಸೂಯನ ನೋಡ್ತಾ ಇರ್ತಾರೆ. ಹಾಗೆ ಮತ್ತೆ ಅನುಸೂಯ ಹೇಳ್ತಾ ಇರ್ತಾಳೆ, ಸಿದ್ದು ರೂಮಿಗೆ ಹೋಗೋ ಎಲ್ಲ ರೈಟ್ಸ್ ಸಹ ನಮ್ಮ ಶಾರದನಿಗಿದೆ, ನೀವು ಈ ಮನೇಲಿ ಒಪ್ಪಲಿಲ್ಲ ಅಂತ ಅಂದ ಕಾರಣಕ್ಕೆ ಇವರಿಬ್ರು ಗಂಡ ಹೆಂಡತಿ ಅಲ್ಲ ಅಂತ ಹೇಳೋಕ್ಕಾಗಲ್ಲ. ಹಾಗೆ ಟಿವಿನವರು ಎಲ್ಲರೂ ಸಹ ಬಂದು ಇವ್ರನ್ನ ವಿಡಿಯೋ ಮಾಡ್ಕೊಂಡು ಹೋಗಿದ್ದಾರೆ, ಇಡೀ ಪ್ರಪಂಚಕ್ಕೆ ಇವರು ಗಂಡ ಹೆಂಡತಿ ಅಂತ ತೋರಿಸಿದ್ದಾರೆ, ಅಂದಮೇಲೆ ನೀವು ಒಪ್ಕೊಳ್ಳಿಲ್ಲ ಅಂತ ಅಂದ ಮಾತ್ರಕ್ಕೆ ಇವರಿಬ್ರು ಗಂಡ ಹೆಂಡತಿ ಅಲ್ಲ ಅನ್ನೋದನ್ನ ಬದಲಾಯಿಸೋಕ್ಕಾಗಲ್ಲ. ಆದರೆ ವಾಸ್ತವನ ಒಪ್ಕೊಂಡು ನೀವೆಲ್ಲರೂ ಸಹ ಬದುಕೋದನ್ನ ಕಲ್ತ್ಕೊಳ್ಳಿ ಅಂತ ಹೇಳ್ತಾ ಇರಬೇಕಾದ್ರೆ ಮನೆಯವರೆಲ್ಲರೂ ಕೋಪ ಮಾಡ್ಕೊಂಡು ಅನುಸೂಯನ ನೋಡ್ತಾ ಇರ್ತಾರೆ. ಹಾಗೆ ಇನ್ನೊಂದು ಕಡೆ ಆರತಿನೂ ಸಹ, ಹೌದು ಇವಾಗ ಶಾರದಾ ಅವರು ನಮ್ಮ ಅಣ್ಣನ ಹೆಂಡತಿ, ನೋಡು ಜ್ಯೋತಿಕಾ ಈ ವಾಸ್ತವನ ನೀನು ಒಪ್ಕೊಳ್ಳೇಬೇಕು ಅಂತ ಅಂದಾಗ ಖಂಡಿತ ನಾನು ಒಪ್ಕೊಳ್ಳಲ್ಲ ಅಂತ ಕಿರ್ಚಾಡ್ತಾ ಇರ್ತಾಳೆ. ನೋಡು ಆರತಿ, ಸಿದ್ದು ಮತ್ತು ಶಾರದಾ ಇಬ್ಬರು ಸೇರಿ ನನಗೆ ಮೋಸ ಮಾಡಿಬಿಟ್ಟಿದ್ದಾರೆ, ಈ ಮದುವೆ ಅಂತ ನಾನು ಒಪ್ಕೊಳ್ಳೋಕ್ಕಾಗಲ್ಲ ಅಂತ ಅಂದಾಗ ತುಂಬ ಶಾಕಾಗಿ ಶಾರದಾ ಅವಳ ಮುಖ ನಾನು ನೋಡ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಸಮಾಧಾನ ಮಾಡಬೇಕು ಅಂತ ಜ್ಯೋತಿಕನ ಹತ್ರ ಸುಮಿತ್ರಾ ಬಂದು ಹೇಳ್ತಾ ಇರ್ತಾಳೆ, ನೋಡು ಪುಟ್ಟ, ನಮ್ಮ ಜೀವನದಲ್ಲಿ ಯಾವ ಘಟನೆ ಹೇಗೆ ನಡೀತು ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಅದ್ರ ಫಲಿತಾಂಶ ಇದೆಯಲ್ಲ ಅದನ್ನು ನಾವು ನೋಡಬೇಕು ಅಂತ ಶಾರದಾ ಕೊರಳಲ್ಲಿರೋ ತಾಳಿನ ನೋಡಿ ಹೇಳ್ತಾ ಇರ್ತಾಳೆ. ಹಾಗೆ ಯಾವ ಟೈಮಲ್ಲಿ ತಾಳಿ ಕಟ್ಟಿದ್ರು, ಹಾಗೆ ಯಾರು ಒಪ್ಪಿಗೆನ ಪಡ್ಕೊಂಡು ಕಟ್ಟಿದ್ರು, ಯಾವಾಗ ಮದುವೆ ಆದರೂ ಅದೆಲ್ಲ ಯಾವುದು ಸಹ ಕೇಳಲ್ಲ, ಅಂದಮೇಲೆ ನಾವು ಆ ಸತ್ಯನ ಒಪ್ಕೊಳ್ಳೇಬೇಕು ಅಂತ ಅಂದಾಗ, ಏನು ಮಮ್ಮ ನೀವು ಸಹ ಇವಳ ಪರವಾಗಿ ಮಾತಾಡ್ತಿದ್ದೀರಾ ಅಂತ ಜ್ಯೋತಿಕಾ ಕೋಪ ಮಾಡ್ಕೊತಿರ್ತಾಳೆ. ನಾನು ಯಾರ ಪರನೂ ಮಾತಾಡ್ತಿಲ್ಲ, ಇರೋ ಸತ್ಯನ ನಾನು ಹೇಳ್ತಾ ಇದ್ದೀನಿ, ನಿನ್ನೆ ಆಗಿದ್ದ ಮದುವೆನ ನಿಲ್ಲಿಸಿ ನಾವೇನಾದರೂ ಮುಂದಕ್ಕೆ ತರೋಕ್ಕಾಗುತ್ತಾ, ಇಲ್ಲ ತಾನೇ, ಅಂದಮೇಲೆ ಇದೆಲ್ಲ ವಿಧಿಯಾಟ ಅಂತ ಅನ್ಕೋಬೇಕು ಅಷ್ಟೇ ಬಂಗಾರ ಅಂತ ಸಮಾಧಾನ ಮಾಡ್ತಾ ಇರ್ತಾಳೆ. ಹಾಗೆ ನೀನು ಒಳ್ಳೆ ಬಂಗಾರ ಅಲ್ವಾ, ನೀನು ಈ ಜೀವನನ ಅರ್ಥ ಮಾಡ್ಕೋಬೇಕು, ನಿನ್ನ ಜೀವನ ಬದಲಾಯಿಸ್ಕೊಂಡು ಮುಂದೆ ಹೇಗೆ ಅನ್ನೋದನ್ನು ನೀನು ನೋಡ್ಕೋಬೇಕು, ಇದಕ್ಕೆಲ್ಲ ನೀನು ಬೇಜಾರು ಮಾಡ್ಕೋಬಾರ್ದು ಬಂಗಾರ, ಬಾ ಹೋಗೋಣ ಅಂತ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಜ್ಯೋತಿಕಾ ಮಾತ್ರ ಉರಾಯಿಸ್ಕೊಂಡು ಶಾರದಾ ನೋಡ್ಕೊಂಡು ಹೋಗ್ತಾ ಇರ್ತಾಳೆ. ಹಾಗೆ ನನ್ನ ಕಡೆ ಶಾರದಾ ಕಣ್ಣೀರು ಹಾಕೊಂಡು ರೂಮಿಗೆ ಬಂದು ಅಳ್ತಾ ಇರಬೇಕಾದ್ರೆ ಅನುಸೂಯ ಬಂದು ಸಮಾಧಾನ ಮಾಡ್ಕೊಳ್ಳೆ, ಎಲ್ಲರ ಮಾತಿಗೂ ನೀನು ಸೊಪ್ಪಾಕಬೇಡ ಅಂತ ಹೇಳ್ತಿರ್ಬೇಕಾದ್ರೆ, ಇನ್ನೇನು ಮಾಡೋಣಮ್ಮ, ನನ್ನ ಮೇಲೆ ಸಾವಿರಾರು ಅಪರಾಧನೆ ಬಂದು ಸಹ ನಾನು ಅದನ್ನು ಎದುರಿಸಿ ನಿಲ್ತಾ ಇದ್ದೆ, ಆದರೆ ಇವತ್ತಿನ ಪರಿಸ್ಥಿತಿಲಿ ನಾನು ಏನು ಮಾಡೋಕ್ಕಾಗ್ತಾ ಇಲ್ಲ, ನಾನು ತಪ್ಪು ಮಾಡಿಲ್ಲ ಅಂತ ನನ್ನ ಮನಸ್ಸಿಗೆ ಮಾತ್ರ ಗೊತ್ತು, ಆದರೆ ನನ್ನ ನಡವಳಿಕೆ ಎಲ್ಲರೂ ಸಹ ತಪ್ಪಾಗಿ ತಿಳ್ಕೊಬಿಟ್ಟಿದ್ದಾರೆ, ಏನು ಮಾಡಲಿ ಅಂತ ಕಣ್ಣೀರಾಗ್ತಾ ಇರ್ತಾಳೆ. ಆ ದೇವರು ನನ್ನ ಜೀವನದಲ್ಲಿ ಯಾಕೆ ಈ ರೀತಿ ಆಟ ಆಡ್ತಿದ್ದಾನೋ ನನಗಂತೂ ಗೊತ್ತಿಲ್ಲಮ್ಮ ಅಂತ ಕಣ್ಣೀರಾಗ್ತಿರ್ಬೇಕಾದ್ರೆ ತೊಡೆ ಮೇಲೆ ಮನಸ್ಕೊಂಡು ಸಮಾಧಾನ ಮಾಡ್ತಾ ಇರ್ತಾಳೆ. ಇದನ್ನೆಲ್ಲ ವಿಧಿ ಅಂತ ಅಂತಾರಮ್ಮ, ನಿನ್ನ ಇಷ್ಟ ಕಷ್ಟ ಏನು ಕೇಳ್ದಲೆ ಆತುರವಾಗಿ ನಾನು ನನ್ನ ಮಗ ನರಸಿಂಹನ ಕೈಯಲ್ಲಿ ಅವತ್ತು ನಿನಗೆ ತಾಳಿ ಕಟ್ಟಿಸ್ದೆ, ನಾನು ನಿನ್ನ ಜೀವನನ ಹಾಳು ಮಾಡಿದೆ, ಆದರೆ ಇವಾಗ ಒಬ್ಬಳು ತಾಯಿಯಾಗಿ ನಾನು ನಿನ್ನ ತಾಯಿಯಾಗಿ ಆ ಸ್ಥಾನದಲ್ಲಿ ನಿಂತ್ಕೊಂಡು ನನ್ನ ಮಗಳು ಜೀವನ ಚೆನ್ನಾಗಿರಬೇಕು ಅಂತ ಬಯಸ್ತಾ ಇದ್ದೀನಿ ಅಮ್ಮ ಅಂತ ಅನ್ಬೇಕಾದ್ರೆ ನನಗೆ ಯಾವ ಆಸೆ ಆಕಾಂಕ್ಷೆ ಏನೂ ಇಲ್ಲಮ್ಮ, ನನ್ನ ಜೀವನದಲ್ಲೆಲ್ಲ ಸತ್ತೋಗಿದೆ ಅಂತ ಕಣ್ಣೀರಾಗ್ತಾ ಇರ್ತಾಳೆ. ನಾನು ಹೀಗೆ ಇರಬೇಕು ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ ಅಮ್ಮ, ಹೇಗಿದ್ರೂ ಸಹ ನನ್ನ ಜೀವನ ನಡೆಯುತ್ತೆ, ನನಗೆ ಅಂತ ದೀಪು ಇದ್ದಾಳೆ, ಆದರೆ ಜ್ಯೋತಿಕಾ ಅವರು ಚಿಕ್ಕ ವಯಸ್ಸಿಂದಲೂ ಸಹ ಸಿದ್ದು ಸರ್ ಮೇಲೆ ಪ್ರಾಣನೇ ಇಟ್ಕೊಂಡಿದ್ರು, ಎಷ್ಟೋ ಕನಸುಗಳನ್ನ ಕಟ್ಕೊಂಡಿದ್ರು, ಇವಾಗ ಇದನ್ನೆಲ್ಲ ನೋಡಿ ಅವರಿಗೆ ಸಹಿಸ್ಕೊಳಕ್ಕಾಗ್ತಿಲ್ಲ, ನಾನಾಗಿದ್ರು ಸಹ ಅದೇ ಕೆಲಸ ಮಾಡ್ತಾ ಇದ್ದೆ, ಯಾವ ಹೆಣ್ಣು ತಾನೇ ಈ ಥರ ಸಹಿಸ್ಕೊತಾಳೆ ಹೇಳಿ ಅಂತ ಅನ್ಬೇಕಾದ್ರೆ ಎಲ್ಲ ತಪ್ಪು ನಿನ್ನ ಮೇಲೆ ಹಾಕೋಬೇಡ ಶಾರದಾ. ಹಾಗೆ ಸುಮಿತ್ರಮ್ಮ ಹೇಳ್ದಾಗೆ ಮದುವೆ ಹೇಗಾಯಿತು ಎಲ್ಲಾಯಿತು ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಯಾರ ಕೊರಳಿಗೆ ತಾಳಿ ಬಿತ್ತು ಅನ್ನೋದು ಇಂಪಾರ್ಟೆಂಟು ಅಂತ ಅನ್ಬೇಕಾದ್ರೆ ತುಂಬ ಆಶ್ಚರ್ಯದಿಂದ ಅನುಸೂಯ ಮುಖ ನಾನು ನೋಡ್ತಾ ಇರ್ತಾಳೆ. ಹಾಗೆ ಮತ್ತೆ ಹೇಳ್ತಾ ಇರ್ತಾಳೆ, ಏನು ಮಾಡೋಂಗಿಲ್ಲ ಸಿದ್ಧ ಸರ್ ನನ್ನ ಗಂಡ ಅಂತ ನೀನು ಒಪ್ಕೋಬೇಕು ಅಂತ ಹೇಳ್ಬೇಕಾದ್ರೆ, ಇಲ್ಲಮ್ಮ ಖಂಡಿತ ನನ್ನ ಕೈಲಿ ಆಗಲ್ಲ, ನನಗೆ ಆಲ್ರೆಡಿ ಮದುವೆ ಆಗಿ ಒಂದು ಮಗು ಇದೆ ಅಂತ ಹೇಳ್ತಿರ್ಬೇಕಾದ್ರೆ, ಯಾಕೆ ಶಾರದಾ ಈ ರೀತಿ ಮಾಡ್ತೀಯಾ, ನನ್ನ ಮಗ ನೆಟ್ಟಿಗೆ 4 ದಿನ ನಿನ್ನ ಜೊತೆ ಸಂಸಾರ ಮಾಡಲಿಲ್ಲ, 6 ವರ್ಷ ಬಿಟ್ಟೋದ, ಮಗುನ ಒಬ್ಬಟ್ಟಿಯಾಗಿ ನೀನು ಎದುರಿಸ್ಕೊಂಡು ಎಲ್ಲ ಕಷ್ಟನ ಸಹಿಸ್ಕೊಂಡು ಸಾಕ್ಕೊಂಡು ಬಂದೆ, ಸಮಾಜ ದೃಷ್ಟಿಯಲ್ಲಿ ಗಂಡನ ಬಿಟ್ಟವಳು ಅಂತ ಕೆಟ್ಟ ಹೆಸರು ತಾಂಡು ನೀನು ಬದುಕ್ತಾ ಇದ್ದೆ,
ಹಾಗೆ ಅವನು ದೊಡ್ಡ ಅಯೋಗ್ಯ ಅಂತ ಕಾನೂನೇ ನಿನಗೆ ಎಲ್ಲ ಮುಕ್ತಿ ಕೊಟ್ಟಿದೆ ಅಂತ ಅಂದಮೇಲೆ ನೀನು ಯಾಕೆ ಚಿಂತೆ ಮಾಡ್ತೀಯಾ, ಬಂದಿರೋ ಸುಂದರವಾದ ಬದುಕನ್ನ ಅಪ್ಕೊಂಡು ಬದುಕು ಅಂತ ಹೇಳ್ತಿರ್ಬೇಕಾದ್ರೆ, ಇಲ್ಲಮ್ಮ ನಾನು ನನ್ನ ಜೀವನಕ್ಕೋಸ್ಕರ ಸ್ವಾರ್ಥಿ ಆಗಲ್ಲ, ಮನೆಯವ್ರಿಗೋಸ್ಕರ ನಾನು ಮದುವೆ ಆಗಿದ್ದೀನಿ ಅಂತ ಅಂದ್ಕೊಂಡಿದ್ದಾರೆ, ಆದರೆ ಖಂಡಿತ ಅವರಿಗೆ ನಾನು ನೋವು ಕೊಡಲ್ಲ ಅಂತ ಹೇಳ್ತಾ ಇರ್ತಾಳೆ. ನಾನು ಯಾವುದೇ ಕಾರಣಕ್ಕೂ ಅವ್ರನ್ನ ಗಂಡ ಅಂತ ಒಪ್ಕೊಳ್ಳಲ್ಲ, ಈ ತಾಳಿ ಏನಿದ್ರು ಜ್ಯೋತಿಕವ್ರ ಕೊರಳಲ್ಲಿದ್ದರೆ ಚಂದ, ನನಗಿದು ಬೇಡ ಅಂತ ಅನ್ಬೇಕಾದ್ರೆ ಇದು ವಿಧಿ ಹಕ್ಕು, ನಿನ್ನ ಮತ್ತು ಸಿದ್ಧ ಸರ್ ಸಂಬಂಧ ಬೆಸ್ಗೆ ಆಗಿದೆ, ಇದನ್ನು ಮೀರಿ ನೀನು ಏನು ಪ್ರಯತ್ನ ಮಾಡಬೇಡ ಅಂತ ಬುದ್ಧಿ ಮಾತು ಹೇಳ್ತಾ ಇರ್ತಾಳೆ. ಹಾಗೆ ನಾನು ಆಲ್ರೆಡಿ ಒಂದ್ಸಲ ತಪ್ಪು ಮಾಡಿ ಆ ತಪ್ಪು ನನ್ನ ಬೆನ್ನಿಂದೆ ಕಾಡ್ತಾ ಇದೆ, ಇವಾಗ ಮತ್ತೆ ನಾನು ತಪ್ಪು ಮಾಡೋಕ್ಕೆ ಬಿಡಲ್ಲ, ನೋಡು ಬಂಗಾರ ನೀನು ಮಾಡ್ದಿರೋ ತಪ್ಪಿಗೆಲ್ಲ ತಲೆ ಕೆಡಿಸ್ಕೊಂಡು ಕುತ್ಕೋಬೇಡ, ಸಮಾಧಾನ ಮಾಡ್ಕೊತ ಏಳೂರುಟ್ಟು ಹೋಗ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಬೆಳಕರಿದಾಗ ಈ ಕಡೆ ಸುಮಿತ್ರಾ ರಂಗೋಲಿ ಹಾಕ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಶಾರದನೂ ಸಹ ರಂಗೋಲಿ ಹಾಕಬೇಕು ಅಂತ ರಂಗೋಲಿ ತೊಗೊಂಡು ಬರ್ತಿರ್ಬೇಕಾದ್ರೆ ಸುಮಿತ್ರನ ನೋಡಿ ಹಾಗೆ ಬೇಜಾರಿಂದ ನಿಂತ್ಕೊಬಿಡ್ತಾಳೆ. ಅಷ್ಟೊತ್ತಿಗೆ ಆರತಿನೂ ಬಂದಾಗ ಸುಮಿತ್ರಾ ಹೇಳ್ತಾ ಇರ್ತಾಳೆ, ಯಾಕೆ ಆರತಿ ನನ್ನನ್ನು ಆ ರೀತಿ ನೋಡ್ತಾ ಇದೀಯಾ, ಓಹೋ ರಂಗೋಲಿಗೆ ಕಲರ್ಸ್ ಹಾಕಿಲ್ಲ ಅಂತ ನೋಡ್ತಾ ಇದೀಯಾ, ಏನು ಮಾಡೋದು, ನಮ್ಮನೆ ನಗು ಖುಷಿ ಎಲ್ಲ ಸಹ ಈ ರಂಗೋಲಿ ಬಣ್ಣದ ಥರ ನೀರು ಹಾಕ್ದಾಗ ಹೇಗೆ ಹರಿದೋಗುತ್ತೆ ಆ ರೀತಿ ಹರಿದೋಗಿದೆ, ಅಂದಮೇಲೆ ಮನೆ ಮುಂದೆ ನಾವು ಕಲರ್ ಹಾಕೊಂಡಿದ್ರೆ ಏನು ಚೆನ್ನಾಗಿರುತ್ತೆ ಹೇಳು ಅಂತ ಹೇಳ್ಬೇಕಾದ್ರೆ ಶಾರದಾ ತುಂಬ ಬೇಜಾರು ಮಾಡಿಕೊಂಡು ಹಾಗೆ ತುಂಬ ನೋವಿನಿಂದ ಸುಮಿತ್ರಾ ಮುಖನ ನೋಡ್ತಾ ಇರ್ತಾಳೆ. ಆಗ ಆರತಿ ಹೇಳ್ತಿರ್ತಾಳೆ, ನೋಡಿ ಅತ್ತೆ ನನಗೇನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ, ಒಂದ್ಸಲ ಯಾವ ಸರಿ ಯಾವ ತಪ್ಪು ಅನ್ನೋದೇ ನನಗೆ ಕನ್ಫ್ಯೂಷನ್ ಆಗ್ತಿದೆ, ಅದಕ್ಕೆ ನಾನು ಯಾವುದಕ್ಕೂ ಕಮೆಂಟ್ಸ್ ಕೊಡಲ್ಲ ಅಂತ ಹೇಳ್ಬೇಕಾದ್ರೆ ಪರವಾಗಿಲ್ಲ ಬಿಡು ಅಂತ ಅಂದ್ಬಿಟ್ಟು ಈ ಕಡೆ ರಂಗೋಲಿ ತಟ್ಟೆನ ಅವಳಿಗೆ ಕೊಟ್ಬಿಟ್ಟು ಈ ಕಡೆ ತುಳಸಿ ಕಟ್ಟೆಗೆ ಪೂಜೆ ಮಾಡಬೇಕು ಅಂತ ಸುಮಿತ್ರಾ ಬರ್ತಾ ಇರ್ತಾಳೆ. ಆವಾಗ ಆರತಿ ನಿನಗೊಂದು ಕತೆ ಹೇಳಲ್ಲ ಅಂತ ಅಂದಾಗ ಹೇಳಿ ಅತ್ತೆ ಅಂತ ಹೇಳ್ತಾ ಇರ್ತಾಳೆ. ನಾನೊಂದು ಯೂಟ್ಯೂಬಲ್ಲಿ ನೋಡಿದೆ ಕಣೆ ಮೊನ್ನೆ, ತುಂಬ ಚೆನ್ನಾಗಿತ್ತು, ಈ ಕಡೆ ಮಡಿಕೆ ಮಾರ್ತಾರಲ್ಲ ಕಮ್ಮಾರ ಮತ್ತು ಅಗಸನ ಕತೆ, ಅಕ್ಕ ಸಾಲಿಗ ಮತ್ತು ಕಮ್ಮಾರ ಇಬ್ಬರು ಪಕ್ಕದಲ್ಲೇ ಅಂಗಡಿ ಇಟ್ಕೊಂಡಿದ್ರಂತೆ, ಈ ಕಡೆ ಅಕ್ಕ ಸಾಲಿಗ ಚಿನ್ನ ಮಾರ್ತಾ ಇದ್ನಂತೆ ಕಣೆ, ಕಮ್ಮಾರ ಕಬ್ಬಣ ಮಾಡ್ತಾ ಇದ್ನಂತೆ, ಆದರೆ ಚಿನ್ನ ಮಾತ್ರ ಯಾವಾಗಲೂ ಪಳಪಳ ಅಂತ ಹೊಳಿತಿತ್ತಂತೆ, ಈ ಕಡೆ ಕಬ್ಬಣ ಯಾವಾಗಲೂ ಮೌನವಾಗೇ ಇರ್ತಿತ್ತಂತೆ. ಹಾಗೆ ಒಂದ್ಸಲ ಕಬ್ಬಣನ ಕಮ್ಮಾರ ಕುಡ್ತಾ ಚಿನ್ನದ ಹತ್ರ ಹೋಗಿ ಬಿದ್ದುಬಿಡ್ತಂತೆ, ಆವಾಗ ಚಿನ್ನ ಮತ್ತು ಕಬ್ಬಣ ಎರಡು ಮಾತಾಡ್ತಿದ್ವಂತೆ ಅಂತ ನಗಾಡ್ತಾ ಇರ್ತಾಳೆ. ಆಗ ಚಿನ್ನ ಹೇಳ್ತಂತೆ, ನನಗೂ ಕಬ್ಬಣದಲ್ಲೇ ಕುಟ್ಟು ಆಕಾರ ಕೊಡ್ತಾರೆ, ಆದರೆ ನಗ್ತಾ ಇರ್ತೀನಿ, ಹಾಗೆ ನಿನ್ನೂ ಸಹ ಕುಟ್ಟಿ ಕಬ್ಬಣದಲ್ಲೇ ಆಕಾರ ಕೊಡ್ತಾರೆ, ನೀನು ಯಾಕೆ ಬೇಜಾರಲ್ಲಿದೆಯಾ ಅಂತ ಕೇಳ್ತಾ ಇರುತ್ತಂತೆ. ಅವಾಗ ಕಬ್ಬಣ ಹೇಳ್ತಾ ಇರುತ್ತಂತೆ, ಏನು ಮಾಡೋದು, ಕಬ್ಬಣ ಅನ್ನೋದು ನಿನಗೆ ಬೇರೆಯವ್ರು ಇರ್ಬೋದು, ಆದರೆ ನನಗದು ನನ್ನದೇ ಅಂತ ಅಂತಾನಂತೆ ಅಂತ ಅಂದಾಗ ಶಾರದನಿಗೆ ತುಂಬ ಬೇಜಾರಾಗಿ ಅಮ್ಮನ ಮುಖನ ನೋಡ್ತಾ ಇರ್ತಾಳೆ. ಆದರೆ ಏನು ಗೊತ್ತಾ ಆರತಿ, ಇಲ್ಲಿ ನಮ್ಮವರು ನಮಗೆ ತುಂಬ ಮೋಸ ಮಾಡಿಬಿಟ್ರು ಅಂತ ಅಂದಾಗ ಶಾರದಾ ಏನು ಮಾತಾಡದೆ ಬೇಜಾರಾಗಿ ನಿಂತಿರ್ಬೇಕಾದ್ರೆ, ಅಯ್ಯೋ ಮಾತಾಡ್ತಾ ತುಳಸಿ ಕಟ್ಟಿಗೆ ನೀರು ತರೋದನ್ನೇ ಮರ್ತ್ಬಿಟ್ಟೆ, ಹೋಗು ಪುಟ್ಟ ಸ್ವಲ್ಪ ನೀರು ತಗೋಬೋಗು ಅಂತ ಆರತಿ ಕಳಿಸ್ತಿರ್ಬೇಕಾದ್ರೆ ಈ ಕಡೆ ಶಾರದಾ ಹೇಳ್ತಾ ಇರ್ತಾಳೆ, ಅಲ್ಲಮ್ಮ ಈ ಕೆಲಸ ಎಲ್ಲ ನಾನು ಮಾಡ್ತಾಯಿದ್ದೆ, ನೀವ್ಯಾಕೆ ಮಾಡ್ತಿದ್ದೀರಾ, ಎಲ್ಲ ಕೆಲಸನೂ ಸಹ ನೀವೇ ಮಾಡ್ತಿದ್ದೀರಾ ಅಂತ ಅನ್ಬೇಕಾದ್ರೆ ಪರವಾಗಿಲ್ಲ ಬಿಡು ಶಾರದಾ ಅಂತ ಹೇಳ್ತಾ ಇರಬೇಕಾದ್ರೆ, ನೋಡಿ ಅಮ್ಮ ದಯವಿಟ್ಟು ನನ್ನನ್ನು ಕ್ಷಮಿಸಿ, ನಿಮಗೆಲ್ಲ ಎಷ್ಟು ನೋವಾಗಿದೆ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು, ಅದರಷ್ಟು ದುಪ್ಪಟ್ಟು ನೋವು ನನಗಾಗಿದೆ ಅಮ್ಮ ಅಂತ ಹೇಳ್ತಿರ್ಬೇಕಾದ್ರೆ, ಸಿದ್ದು ನಿನ್ನನ್ನು ಪ್ರೀತಿಸ್ತಾ ಇದ್ದಾನೆ ಅನ್ನೋ ವಿಷಯ ನಿನಗೆ ಗೊತ್ತಿತ್ತು ಅಲ್ವಾ ಶಾರದಾ ಅಂತ ಅಂದಾಗ ತುಂಬ ಶಾಕ್ ಆಗ್ತಾ ಇರುತ್ತೆ. ಆಗ ಶಾರದಾ, ಅಮ್ಮ ಅದು ಅವ್ರು ನನ್ನನ್ನು ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳಿದ್ರಮ್ಮ, ಆದರೆ ನಾನು ಯಾವತ್ತೂ ಸಹ ಅವ್ರನ್ನ ಗೌರವ ದೃಷ್ಟಿಯಿಂದ ನೋಡಿದ್ನ ಹೊರತು ಬೇರೆ ಯಾವ ಭಾವನೆಯಿಂದಲೂ ಸಹ ನಾನು ನೋಡಿಲ್ಲ ಅಂತ ಅಂದಾಗ ತುಂಬ ಬೇಜಾರಿಂದ ಸುಮಿತ್ರಾ ಮತ್ತು ಶಾರದಾ ಮುಖನ ನೋಡ್ತಾ ಇರ್ತಾಳೆ. ಹಾಗೆ ನನ್ನ ಕಡೆ ಜ್ಯೋತಿಕಾ ಪಾಲಾಕ್ಷ ಮತ್ತು ನವೀನ ಮೀಟ್ ಮಾಡೋಕ್ಕೆ ಅಂತ ಬಂದಿರ್ತಾಳೆ. ಬಂದಿರಬೇಕಾದ್ರೆ ತುಂಬ ಕೋಪ ಮಾಡಿಕೊಂಡು, ಇವತ್ತು ನಾನು ಇರಬೇಕಾಯ್ತು ಆ ಮನೇಲಿ, ಇವಾಗ ಎಲ್ಲ ಸಹ ಅಧಿಕಾರ ನನ್ನ ಕೈ ಸೇರ್ತಿತ್ತು, ಇಷ್ಟೊತ್ತಿಗೆ ಸಿದ್ದು ಮದುವೆ ಆಗಿದ್ರೆ ನಾನೇ ಮಹಾರಾಣಿ ಆಗ್ತಾ ಇದ್ದೆ, ಒಂದೇ ಒಂದು ಕ್ಷಣ ಮೈ ಮರ್ತಿದ್ದಕ್ಕೆ ಇವಾಗ ಅವಳು ನನ್ನ ಅಧಿಕಾರ ಇಲ್ಲ ಕಿತ್ಕೊಂಡ್ಲು, ನನ್ನ ಆಟನೇ ಸಹ ಬ್ರೇಕ್ ಮಾಡಿಬಿಡ್ತಿದ್ದಾಳೆ ಅಂತ ಬೈತಾ ಇರ್ತಾಳೆ. ಆದ್ರೆ ಇವಾಗ ದಾರ ಆ ಶಾರದಾ ಕೊರಳಿಗೆ ಸೇರ್ಬಿಡ್ತು ಅಂತ ಅನ್ಬೇಕಾದ್ರೆ, ನೋಡು ಮಗಳೇ ನೀನು ಸಿದ್ದುನೇನಾದರೂ ಮದುವೆ ಆಗಿದ್ರೆ ನಮ್ಮ ಕಷ್ಟನೂ ಸಹ ಬಗೆಹರಿಸಿತ್ತು, ಇಷ್ಟು ವರ್ಷದಿಂದ ಹುಟ್ಟಾಗಿಂದ ಸ್ಲಮ್ಮಲ್ಲೇ ಬೆಳೆದಿರೋ ನಿನ್ನ ತಮ್ಮ ಮತ್ತು ತಂಗಿಗೂ ಒಂದು ಜೀವನ ಅಂತ ಸಿಗಿಸ್ತಿತ್ತು, ಹಾಗೆ ನಾನು ಎಷ್ಟು ವರ್ಷ ಕಷ್ಟಪಟ್ಟಿದ್ದಕ್ಕೂ ಸಹ ಪ್ರತಿಫಲ ಸಿಗ್ತಿತ್ತು ಅಂತ ತುಂಬ ಬೇಜಾರಿಂದ ಪಾಲಾಕ್ಷ ಹೇಳ್ಕೊತಾ ಇರ್ತಾನೆ. ಹಾಗೆ ನವೀನು ಸಹ ತುಂಬ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾನೆ, ನಾನು ಬಿಸ್ನೆಸ್ ಮಾಡಬೇಕಂತ ಅಕ್ಕನ ಹತ್ರ 50 ಲಕ್ಷ ಕೊಡು ಅಂತ ಅಂದೆ, ಅದನ್ನಾದರೂ ಕೊಟ್ಟಿದ್ರೆ ನಮ್ಮ ಜೀವನಕ್ಕೆ ಹೇಗೋ ಆಗ್ತಾ ಇತ್ತು, ಇವಾಗ ದುಡ್ಡು ಇಲ್ಲ, ಅಕ್ಕನ ಮದುವೆನೂ ಆಗಲಿಲ್ಲ ಅಚ್ಚೆ ಅಂತ ಹೇಳ್ತಿರ್ಬೇಕಾದ್ರೆ, ಮುಚ್ಚು ಬಾಯಿನ ಸಾಕು, ನನ್ನ ಮಗಳು ಮದುವೆ ಆಗಿಲ್ಲಲ್ಲ ಅಂತ ನನಗೆ ಟೆನ್ಷನ್ ಆಗಿದ್ರೆ ದುಡ್ಡು ಅಂತ ಸಾಯ್ತೀಯ ಅಂತ ಬೈತಾ ಇರ್ತಾನೆ. ಅಷ್ಟೊತ್ತಿಗೆ ಜ್ಯೋತಿಕಾ ತುಂಬ ಬೇಜಾರಿಂದ ಹೇಳ್ತಾ ಇರ್ತಾಳೆ, ಆ ಮನೆ ಮಗಳು ನಾನಲ್ಲ ಅಂತ ಗೊತ್ತಾದರೆ ನಾನು ಖಂಡಿತ ಬೀದಿ ಪಾಲ್ ಆಗ್ತೀನಿ ಅಪ್ಪ ಅನ್ಬೇಕಾದ್ರೆ, ಚಿಂತೆ ಮಾಡಬೇಡ, ಈ ಸತ್ಯ ಹೊರಗಡೆ ಬರೋ ಹಾಗೆ ನಾನು ನೋಡ್ಕೋತೀನಿ, ಯಾವತ್ತೂ ಸಹ ಇದು ಹೊರಗಡೆ ಬರೋಕ್ಕೆ ನಾನು ಬಿಡಲ್ಲ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಮತ್ತೆ ಹೇಳ್ತಾ ಇರ್ತಾನೆ, ಯಾವಾಗಲೂ ಎಂತೋ ಗೊತ್ತಿಲ್ಲ, ಈ ವಿಷಯ ಮಾತ್ರ ದಶರಥನಿಗೆ ಗೊತ್ತು, ನಿಜವಾಗ್ಲೂ ನೀನು ಅವ್ನ ಮಗಳಲ್ಲ ಅಂತ ಗೊತ್ತಾಗಿದೆ ಅಂತ ಅಂದಾಗ ತುಂಬ ಆಶ್ಚರ್ಯದಿಂದ ಅಪ್ಪನ ಮುಖನ ನೋಡ್ತಾ ಇರ್ತಾಳೆ. ಇನ್ನೊಂದು ಕಡೆ ಶಾರದಾ ಸುಮಿತ್ರಾ ಹತ್ರ ಹೇಳ್ತಾ ಇರ್ತಾಳೆ, ಈ ಮನೇಲಿ ಯಾರು ನಂಬಲಿ ಬಿಡಲಿ, ನೀವು ನನ್ನ ನಂಬ್ತೀರಾ ಅಂತ ನಾನು ತುಂಬ ನಂಬಿಕೆ ಇಟ್ಕೊಂಡಿದ್ದೀನಿ ಅಮ್ಮ, ಈ ಮನೆಗೆ ಬರೋ ಕಾರಣನೇ ನೀವು ಅಂತ, ನೀವು ಆಶೀರ್ವಾದ ಕೊಟ್ಟವ್ರಿಗೆ ನಾನು ನಂಬಿಕೆ ದ್ರೋಹ ಮಾಡ್ತೀನ ಅಂತ ಹೇಳ್ತಾ ಇರ್ತಾಳೆ.
ನೋಡು ಶಾರದಾ, ನನಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಎಲ್ಲ ಘಟನೆಗಳಿಂದ ನನ್ನ ತಲೆ ನನಗೆ ಕೆಟ್ಟೋಗಿದೆ. ಆದರೆ ಸಿದ್ದು ನಿನ್ನನ್ನು ಲವ್ ಮಾಡ್ತಿದ್ದಾನೆ ಅಂತ ಗೊತ್ತಾದ್ಮೇಲೆ ನೀನು ಯಾಕೆ ನನಗೆ ಆ ವಿಷಯನ ಹೇಳಿಲ್ಲ ಅಂತ ಅಂದಾಗ ಶಾರದನಿಗೆ ತುಂಬ ಶಾಕ್ ಆಗ್ತಾ ಇರುತ್ತೆ. ಹಾಗೆ ನನ್ನ ಕಡೆ ಜ್ಯೋತಿಕ ಹೇಳ್ತಾ ಇರ್ತಾಳೆ, ಡ್ಯಾಡ್ಗೆ ಈ ವಿಷಯ ಗೊತ್ತಾದರೂ ಸಹ ನನ್ನನ್ನು ಯಾವತ್ತೂ ಹೊರ್ಗಿನವಳು ಅಂತ ಒಂದು ದಿನವೂ ಸಹ ನೋಡ್ಕೊಂಡಿಲ್ಲ. ಅಷ್ಟು ಚೆನ್ನಾಗಿ ನನ್ನ ನೋಡ್ಕೋತಾ ಇದ್ದಾರೆ. ಆದರೆ ಈ ಪ್ರೀತಿ ಎಷ್ಟು ದಿನ ಇರುತ್ತೋ ನನಗಂತೂ ಗೊತ್ತಿಲ್ಲ ಅಂತ ಅನ್ಬೇಕಾದ್ರೆ ನೀನು ತಲೆ ಕೆಡಿಸ್ಕೋಬೇಡ. ದಶರಥನಿಗೆ ನಾನು ಆಲ್ರೆಡಿ ಬ್ಲಾಕ್ ಮೇಲ್ ಮಾಡಿದ್ದೀನಿ, ಒಂದು ಸಲ ಅಟ್ಯಾಕು ಮಾಡಿದ್ದೀನಿ. ಅಷ್ಟು ಸುಲಭವಾಗಿ ಈ ವಿಷಯನ ಅವನು ಬಾಯ್ ಬಿಡಲ್ಲ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಅವ್ನ ಮಗಳು ಎಲ್ಲಿವರೆಗೂ ಸಿಗಲ್ವೋ ಅಲ್ಲಿವರೆಗೂ ನೀನು ಸೇಫು ನಾನು ಸೇಫು ಅಂತ ಅನ್ಬೇಕಾದ್ರೆ, ಆದರೆ ಎಷ್ಟು ದಿನ ಅಂತ ಹೀಗೆ ಇರ್ತಾರೆ? ಖಂಡಿತ ಒಂದಲ್ಲ ಒಂದು ದಿನ ಹೇಳೇ ಹೇಳ್ತಾರೆ. ಆದರೆ ಆ ಮನೆ ಎಲ್ಲ ಆಸ್ತಿಗೂ ನಾನೇ ರಾಣಿ, ಜ್ಯೋತಿಕಾ ಅಷ್ಟೇ ರಾಣಿಯಾಗಿರಬೇಕು ಅಂತ ಅಪ್ಪನಿಗೆ ಹೇಳ್ತಾ ಇರ್ತಾಳೆ. ಆಯಿತು ಬಿಡು ಮಗಳೇ, ಫಸ್ಟ್ ನಾನು ದಶರಥನ ಮಗಳಾರು ಅಂತ ಹುಡುಕ್ತೀನಿ ಅಂತ ಅಂದಾಗ ಹುಡ್ಕೋದಷ್ಟೇ ಇಲ್ಲ, ಅವಳನ್ನ ಕೊಲ್ಲೇಬೇಕು, ಹಾಗೆ ಮುಗಿಸ್ಲೇಬೇಕು ಅಂತ ಅನ್ಬೇಕಾದ್ರೆ ನವೀನ್ ಹೇಳ್ತಾ ಇರ್ತಾನೆ, ಅದನ್ನ ಕೆಲಸ ಮಾಡೋಕ್ಕೂ ಮುಂಚೆ ನಾವು ಆ ಮಾಯಾ ಫೋನ್ನ ಹುಡುಕ್ಬೇಕು, ಎಲ್ಲಿದೆ ಅಂತ ಹುಡುಕ್ಬೇಕು ಅಂತ ಅನ್ಬೇಕಾದ್ರೆ ಮದುವೆ ಮನೇಲಿ ಯಾವುದೋ ಒಂದು ಹುಡುಗಿ ಆ ಫೋನ್ನ ಹಿಡ್ಕೊಂಡು ಓಡಾಡ್ತಾ ಇತ್ತು. ಅದನ್ನು ಕಿತ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೆ. ಅಷ್ಟೊತ್ತಿಗೆ ಈ ಶಿವನಾರಾಯಣ ಬಂದು ನನಗೆ ಮಂಗಳಾರತಿ ಮಾಡಿ ಈ ಥರ ಉಗ್ದೆಲ್ಲ ಕಳಿಸ್ತಾ, ಅವ್ನು ಮಾಡಿರೋ ಅವಮಾನನ ಯಾವತ್ತೂ ಮರೆಯಲ್ಲ ಮಗಳೇ ಅಂತ ಕೋಪದಿಂದ ಹೇಳ್ತಾ ಇರ್ತಾನೆ. ಆಗ ಮತ್ತೆ ಈ ಕಡೆ ಜ್ಯೋತಿಕ ಹೇಳ್ತಾ ಇರ್ತಾಳೆ, ಆ ಮಗು ಯಾರ್ದು ಅಂತ ಗೊತ್ತಿಲ್ಲ ಅಲ್ವಾ, ಏನು ಮಾಡ್ತಿರೋ ನನಗೆ ಗೊತ್ತಿಲ್ಲ. ಪಪ್ಪ ನೀವೇನು ಮಾಡಬೇಕು ಅಂತಂದರೆ CCTVನಾದರೂ ಚೆಕ್ ಮಾಡಿ ಅಥವಾ ಏನಾದರೂ ಮಾಡಿ ಫೋಟೋಸ್ ನೋಡಿ, ಏನಾದರೂ ನೋಡಿ ಆ ಮಗು ಯಾರು ಅನ್ನೋದನ್ನು ಮೊದಲು ನೀವು ಕಂಡುಹಿಡಿಬೇಕು ಅಂತ ಅಂದಾಗ ಅದನ್ನೆಲ್ಲ ನನಗೆ ಬಿಟ್ಬಿಡು ಅಕ್ಕ ಅಂತ ನವೀನ ಹೇಳ್ತಾ ಇರ್ತಾನೆ. ಇನ್ನೊಂದು ಕಡೆ ಶಾರದಾ ಹೇಳ್ತಾ ಇರ್ತಾಳೆ, ನಿಮಗೆ ಆ ವಿಷಯ ಹೇಳ್ಬಾರ್ದು ಅಂತ ಏನಿಲ್ಲಮ್ಮ, ಹೇಳಿದರೆ ಅದರಿಂದ ಅನಾಹುತನೇ ಜಾಸ್ತಿ ಅಂತ ಅನ್ನಿಸ್ತು, ಅದಕ್ಕೆ ಸುಮ್ಮನಾದೆ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ನಾನು ಸಿದ್ಧ ಸರ್ಗೆ ಎಷ್ಟು ಸಲ ಹೇಳಿದೆ, ಇದನ್ನು ಇಲ್ಲಿಗೆ ಬಿಟ್ಬಿಡಿ, ಜ್ಯೋತಿಕ ಅವ್ರಿಗೆ ಅನ್ಯಾಯ ಮಾಡೋಕ್ಕೆ ನನಗಿಷ್ಟ ಇಲ್ಲ ಅಂತ ಎಷ್ಟು ಹೇಳಿದ್ರು ಸಹ ಅವ್ರು ನನ್ನ ಮಾತನ್ನ ಕೇಳಲಿಲ್ಲ. ಹಾಗೆ ಮದುವೆ ತಕ್ಷಣ ನಾನು ಮನೆ ಬಿಟ್ಟು ಹೋಗಬೇಕು ಅಂತ ಅಂದ್ಕೊಂಡಿದ್ದೆ ಅಂತ ಅಂದಾಗ ಸುಮಿತ್ರನಿಗೆ ತುಂಬ ಬೇಜಾರಾಗ್ತಾ ಇರುತ್ತೆ. ಹಾಗೆ ಇವಾಗಲೂ ಸಹ ನಿಮಗೆ ಯಾರು ನನಗೆ ಮುಖ ಕೊಟ್ಟು ಮಾತಾಡೋಕ್ಕಾಗ್ತಿಲ್ಲ, ಇವಾಗಲೂ ಬೇಕಿದ್ರೆ ಹೋಗ್ತೀನಿ ಅಂತ ಹೇಳ್ತಾ ಇರ್ತಾಳೆ. ನೋಡು ಶಾರದಾ, ನೀನು ಮನೆ ಬಿಟ್ಟು ಹೋದ್ರೂ ಸಹ ಇದ್ರೂ ಸಹ ಈ ಆಗಿರೋ ಅನ್ಯಾಯನ ತಡೆಯೋಕ್ಕಾಗಲ್ಲ. ನಿನಗಿಷ್ಟ ಇತ್ತೋ ಇಲ್ವೋ ಅದು ನನಗಂತೂ ಗೊತ್ತಿಲ್ಲ, ಆದರೆ ಆಗಿದ್ದಾಗೋಯ್ತಲ್ಲ, ಇವಾಗ ಏನು ಮಾಡೋಕ್ಕಾಗಲ್ಲ ಅಂತ ಅಂದಾಗ ಮತ್ತೆ ನಾನೇನಮ್ಮ ಮಾಡಲಿ ಅಂತ ಕಣ್ಣೀರಾಗ್ತಾ ಇರ್ತಾಳೆ. ನಾನು ಕೂಡ ಅಸಹಾಯಗಳಾಗಿದ್ದೀನಿ ಅಂತ ಈ ಕಡೆ ಸುಮಿತ್ರನು ಸಹ ಕಣ್ಣೀರಾಗ್ತಾ ಇರ್ತಾಳೆ. ನೋಡು ಶಾರದಾ, ನಿನ್ನ ಜೀವನ ಹಾಳಾಗ್ಲಿ ಅಂತ ಹೇಳುವಷ್ಟು ಕೆಟ್ಟ ತಾಯಿ ನಾನಲ್ಲ, ಆದರೆ ಏನು ಮಾಡಲಿ, ನನ್ನ ಮಗಳು ಜೀವನ ಹಾಳಾಯ್ತಲ್ಲ, ಅದನ್ನು ನೆನೆಸ್ಕೊಂಡು ನಾನು ಈ ರೀತಿ ಹಿಂಗೆ ಆಡ್ತಾ ಇದ್ದೀನಿ ಅಷ್ಟೇ. ಆದರೆ ಏನು ಮಾಡೋಂಗಿಲ್ಲ, ಜೀವನ ಮಾಡಬೇಕಲ್ಲ, ಅದಕ್ಕೆ ನನ್ನ ಮನಸ್ಸನ್ನ ಗಟ್ಟಿ ಮಾಡ್ಕೊತಿದ್ದೀನಿ ಅಂತ ಹೇಳಿ ಹೊರಟೋಗ್ತಾಳೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದಂತ ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.